ಬೆಂಗಳೂರಿನ ಆಸ್ತಿದಾರರು ನೋಡಲೇಬೇಕಾದಂತಹ ಸುದ್ದಿ. ಇವತ್ತು ಈ ಆಸ್ತಿ ತೆರಿಗೆ ಪಾವತಿಗೆ ಕೊನೆಯ ದಿನ. ಇವತ್ತು ನೀವು ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಲಿಲ್ಲ ಅಂದರೆ 100% ಫೈನನ್ನು ಕಟ್ಟಬೇಕಾಗುತ್ತೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರು ಆಸ್ತಿ ತೆರಿಗೆ ಪಾವತಿಗೆ ಇಂದೇ ಕಡೆ ದಿನ. ಇಂದು ತೆರಿಗೆ ಪಾವತಿಸದಿದ್ದರೆ 100% ದಂಡ ಫೇಕ್. ನಾಳೆಯಿಂದ 100% ದಂಡದ ಜೊತೆಗೆ ತೆರಿಗೆ ವಸೂಲಿ. 2024-25 ಸಾಲಿನ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ಇಂದು ಕಡೆ ದಿನ. ಇಂದು ತೆರಿಗೆ ಪಾವತಿ ಮಾಡದಿದ್ದರೆ ತೆರಿಗೆ ಜೊತೆಗೆ ಅದರ 100% ದಂಡ ಕಟ್ಟಬೇಕಾಗುತ್ತದೆ. ಆಸ್ತಿ ತೆರಿಗೆ ಎಷ್ಟು ಬಾಕಿ ಇದೆಯೋ ಅಷ್ಟೇ ದಂಡವನ್ನು ಆಸ್ತಿ ಮಾಲೀಕರು ಪಾವತಿಸಬೇಕಿದೆ. ಇದರ ಜೊತೆಗೆ ವಾರ್ಷಿಕ 15% ಬಡ್ಡಿ ದರವೂ ಇರಲಿದೆ. ಈ ಹಿಂದೆ ಆಸ್ತಿ ತೆರಿಗೆಯ ದುಪ್ಪಟ್ಟು ಮೌಲ್ಯದ ದಂಡ ಪಾವತಿಸಬೇಕಿತ್ತು. ಆದರೆ ಸರ್ಕಾರ ಇದನ್ನ ಕಡಿತಗೊಳಿಸಿ ಆಸ್ತಿ ತೆರಿಗೆಯ ಸಮಾನ ಹಣವನ್ನ ದಂಡವಾಗಿ ಕಟ್ಟಲು ಸೂಚಿಸಿದೆ. ಅಂದರೆ ₹100 ಆಸ್ತಿ ತೆರಿಗೆ ಬಾಕಿ ಇದ್ದರೆ ಇದರ ಮೇಲೆ ಮತ್ತೆ ₹100ಯಷ್ಟು ದಂಡ ಬೀಳಲಿದೆ. ಆದರೆ ಈ ಅವಕಾಶವು ಮಾರ್ಚ್ 31ಕ್ಕೆ ಅಂದರೆ ಇಂದು ಕೊನೆಯಾಗಲಿದೆ. ನಂತರ 100% ದಂಡ ಹಾಗೂ 15% ಬಡ್ಡಿ ಜೊತೆಗೆ ಆಸ್ತಿ ತೆರಿಗೆ ಪಾವತಿಸಬೇಕಿದೆ. ಅಂದ್ರೆ ₹1,000 ಆಸ್ತಿ ತೆರಿಗೆ ಇದ್ದರೆ ₹2,000 ಜೊತೆಗೆ 15% ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ. ಬಿಬಿಎಂಪಿಯು 2024-25 ಸಾಲಿನಲ್ಲಿ ಆಸ್ತಿ ತೆರಿಗೆಯಿಂದ ₹5,210 ಕೋಟಿ ಸಂಗ್ರಹಿಸುವ ಗುರಿ ಹೊಂದಿತ್ತು. ಆದರೆ ಈವರೆಗೆ ₹4,604 ಕೋಟಿ ವಸೂಲಿ ಆಗಿದೆ. ಮಾರ್ಚ್ 31ರ ಒಳಗೆ ಬಾಕಿ ಆಸ್ತಿ ತೆರಿಗೆ ಪಾವತಿಸದಿದ್ದರೆ ಡಬಲ್ ಹಣ ದಂಡದ ರೂಪದಲ್ಲಿ ವಸೂಲಿ ಮಾಡಲು ಬಿಬಿಎಂಪಿ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ಇಂದು ರಾತ್ರಿ 11 ಗಂಟೆ ಒಳಗಡೆ ತೆರಿಗೆ ಪಾವತಿಸಿದ್ರೆ ದುಪ್ಪಟ್ಟು ತೆರಿಗೆ ಪಾವತಿಸುವ ಹೊರೆ ತಪ್ಪಲಿದೆ. ಒಟ್ಟಾರೆ ಆರ್ಥಿಕ ವರ್ಷ ಅಂತ್ಯ ಆಗ್ತಾ ಇದೆ. ಆಸ್ತಿ ತೆರಿಗೆ ಪಾವತಿಗೆ ಮಾರ್ಚ್ 31ರವರೆಗೂ ಅವಕಾಶ ನೀಡಲಾಗಿತ್ತು. ಯಾರು ತೆರಿಗೆ ಪಾವತಿಸಿಲ್ಲವೋ ಅವರಿಗೆ 100% ದಂಡ ಹಾಕಿ ವಸೂಲಿ ಮಾಡಲಿದ್ದು, ತೆರಿಗೆ ಪಾವತಿದಾರರು ಇಂದು ರಾತ್ರಿ 12 ಗಂಟೆ ಒಳಗಡೆ ತೆರಿಗೆ ಪಾವತಿಸಿದ್ರೆ ದಂಡದಿಂದ ಬಚಾವಾಗಬಹುದು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.